ನನಗೂ ಎಲ್ಲರಂತೆ ಬದುಕುವ ದೊಡ್ಡ ಕನಸಿತ್ತು. ಹಕ್ಕಿಯಂತೆ ಹಾರುವ, ಮೀನಿನಂತೆ ಜೇಕುವ, ಕುಣಿದು ಕುಪ್ಪಳಿಸುವ ಸ್ವಚ್ಛಂದದ ಕನಸು. ಆದರೆ ಕನಸುಗಳೆಲ್ಲ ಮುಳುಗಿ ಬದುಕು ಹೀಗೆ ಸೋತು ಹೋಗುತ್ತದೆ ಅಂತ ನಾನು ಭಾವಿಸಿರಲಿಲ್ಲ. ನನಗೆ ಇನ್ನು ಮುಂದೆ ಬದುಕಲು ಯಾವ ಆಸಕ್ತಿಯೂ ಇಲ್ಲ. ಆತ್ಮವಿಶ್ವಾಸ ತುಂಬಬೇಕಾಗಿದ್ದ ನನ್ನ ಕಾಲೇಜಿನ ಪರಿಸರ ಆತ್ಮಹತ್ಯೆಯ ಆಲೋಚನೆಗೆ ನನ್ನನ್ನು ನೂಕಿಬಿಟ್ಟಿತ್ತಲ್ಲ. ಆಡಿ ಬೆಳೆಸಿ, ಎತ್ತಿ ಮುದ್ದಾಡಿ, ಹರಸಿ ಹಾರೈಸಬೇಕಾಗಿದ್ದ ಕೈಗಳೇ ಉಸಿರುಗಟ್ಟಿಸಿ ಬಿಟ್ಟಿದ್ದು ಸುಳ್ಳಲ್ಲ. ತಲೆಗೆ ಹತ್ತದ ಓದು, ಆದರೆ ಓದಲೇಬೇಕೆಂಬ ಒತ್ತಡ. ಮನೋವಿಜ್ಞಾನಿ ವಿಲಿಯಂ ಜೇಮ್ಸ್ ಹೇಳುವಂತೆ, ನಮ್ಮಲ್ಲಿ ದ ವಿಲ್ ಟು ಬಿಲೀವ್ ಎಂಬ ನಂಬಿಕೆಯೆಂಬ ದೃಢತೆ ಇರಬೇಕು. ಸೂಪರ್ ಹ್ಯೂಮನ್ ಹ್ಯಾಪಿನೆಸ್ ಎಂಬುದು ಯಾವುದೂ ಇಲ್ಲ. ಶಾಶ್ವತ ಎಂಬುದು ಯಾವುದೂ ಇಲ್ಲ. ತಿರುವುಗಳಿಂದ ಕೂಡಿರುವುದೇ ಬದುಕು. ಬದುಕೆಂದರೆ ಬದುಕಷ್ಟೆ. ಅದಕ್ಕೆ ಜೀವ, ಭಾವ, ಬಣ್ಣಗಳನ್ನು ನಾವು ತುಂಬಬೇಕು. ನಮ್ಮ ಬದುಕಿಗೆ ನಾವು ಅರ್ಥ ಕಂಡುಕೊಳ್ಳಬೇಕು. ಹೊಸ ಚೈತನ್ಯಗಳನ್ನು ಪ್ರತಿದಿನವೂ ಮರುತುಂಬಿಸಿಕೊಂಡು ಹೊಸ ಸಂಕಲ್ಪಗಳೊಂದಿಗೆ ಮುಂದೆ ಸಾಗಬೇಕು. ಎಲ್ಲ ಸಮಸ್ಯೆಗಳಿಗೆ, ಸವಾಲುಗಳಿಗೆ ಸಾವೇ ಪರಿಹಾರವಲ್ಲ. ಜೋಸೆಫ್ ಪಿನೋಲನ ಪುಟ್ಟ ಕವನವೊಂದಿದೆ. ನಾವು ಮುರಿದ ಹಡಗಿನ ಚೂರುಗಳಿಂದ ಕಟ್ಟಿದ ದೀಪಸ್ತಂಭಗಳು. ಹಡಗುಗಳ ಡಿಕ್ಕಿ ತಪ್ಪಿಸಲು ಸಂಕಲ್ಪಿಸಿರುವೆವು. ಈ ಆತ್ಮವಿಶ್ವಾಸ ನಮ್ಮದಾಗಬೇಕು. ಮರಣಕ್ಕಿಂತ ಜೀವನ ಮಿಗಿಲೆಂಬ ಗಟ್ಟಿತನವನ್ನು ಮೈಗೂಡಿಸಿಕೊಳ್ಳಬೇಕು. ಬದುಕನ್ನು ಬದುಕಿರುವ ತನಕವೂ ಪ್ರೀತಿಸೋಣ. ಆತ್ಮವಿಶ್ವಾಸದ ಅಂತ್ಯ ಆತ್ಮಹತ್ಯೆಯಾಗದಿರಲಿ.